ಹಾಗೆ ನಿಮ್ಮಮ್ಮ ಕಂಬಳ ಇದ್ರೆ ಮನೆಯಲ್ಲಿ ಸಹ ಕಂಬಳ, ಹೋಗುವಾಗ ಸಹ ಕಂಬಳ. ನನ್ನ ಅಮ್ಮೆಯಲ್ಲಿ ನನ್ನ ಸೋಷಲ್ ನೋಟ್ಸ್ ಬರೀತಾ ಇದ್ದಾರೆ. ಅವಳಿಗೆ ಕೈ ಇಲ್ಲ ಅದಕ್ಕೆ. ಯಾಕೆ ಬರೀತಾ ಇದ್ದಾರೆ ಅಂತ ಹೇಳಿ. ಅದು ನನ್ನ ನೋಟ್ಸ್ ಕಳೆದೋಗಿದೆ. ಸೋಷಲ್ ಮತ್ತು ಸೈನ್ಸ್ ಕಂಪ್ಲೀಟ್ ಆಯಿತು. ಅದು ನಾನು ಮಾಡಿದ್ದು. ಸೋಷಲ್ ನಿಂಗೆ ಬರ್ತದಾ? ಸೋಷಲ್ ಅದಕ್ಕೆ ಸೋಷಲ್ ಸ್ವಲ್ಪ ಅಮ್ಮ ಬರೀತಾ ಇದ್ದಾರೆ. ವಾಯ್ಸ್ ಗಟ್ಟಿದಾದ ಎಲ್ಲರಿಗೆ ಕೂಡ ಇವತ್ತು ಆದಿತ್ಯವಾರ, ಹಾಗೆ ರೆಡಿಯಾಗಿದ್ದೇನೆ ದೇವಸ್ಥಾನಕ್ಕೆ ಹೋಗುವ ಅಂತ. ಇವತ್ತು ಎಲ್ಲರೂ ಮನೆಯಲ್ಲಿದ್ದಾರೆ, ಹಾಗಾಗಿ ಪೊಳಲಿ ದೇವಸ್ಥಾನಕ್ಕೆ ಹೋಗೋದೇ ತುಂಬ ದಿವಸ ಆಯಿತು, ಹಾಗೆ ಅಲ್ಲಿಗೆ ಒಮ್ಮೆ ಹೋಗಿ ಬರುವ ಅಂತ ರೆಡಿಯಾಗಿದ್ದೇನೆ. ಖುಷಿ ಇಲ್ಲಿ ಕೂದಲು ಕಟ್ಟಿಕೆ ಅಂತ ಬಂದು ಚಂಡಿಂಡದು ಚೂರು ಫ್ಯಾನ್ ಇಟ್ಟು ನುಂಗಾಲಪ್ಪು ನುಂಗಾಳ ಒದ್ದೆಯಲ್ಲಿ ಕೂದಲು ಕಟ್ಟಿದರೆ ಒಂಥರ ಕಾಣಿಸೋದು. ನಾನು ಅದಕ್ಕೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿದ್ದೇನೆ, ಸ್ವಲ್ಪ ಡ್ರೈ ಆಗಲಿ ಅಂತ. ಡ್ರೈ ತಿರ್ತ ಎತ್ತಚ್ಚಿ ಮಿತ್ತ ಮಾತ್ರ ಇರ್ತದೆ ಶಂಭುನ ತಾರೆ ಮಾತ್ರ. ಸಮಿತೆ ಡವ್ ಸೋಪಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ. ಅವೇ ಪಣ್ಣುಲ್ಲ ಸಾಬು ಪೊಣ್ಣುಲ್ಲ ಎಂದಲ್ಲ ಹತ್ತು ಚಲ್ಕೆ ಯಾರು ಚಮ್ಮಗು ಬೋಲ್ದ ಕಪ್ ಕಪ್ಪಾತೆ ಕಪ್ ಕಪ್ಪು ತುಕ ನೀನು ಅವನಿಗೆ ಅವನ ಅಪ್ಪ ಸ್ನಾನ ಮಾಡಿಸೋದು ಅಂತ ಹೇಳಿದರೆ ತುಂಬ ಇಷ್ಟ ಅವನಿಗೆ ಅಲ್ಲ ಸಮಿತೆ. ಗಂಟೆ 11:15 ಆಯಿತು. ಇವಾಗ ಬಿಗ್ ಬಾಸ್ ನೋಡಲಿಕ್ಕೆ ತುಂಬ ಇಷ್ಟ ಆಗ್ತದೆ. ರಕ್ಷಿತಾ ಶೆಟ್ಟಿ ಗೆಲ್ಬೋದು ಅಂತ ಮನಸ್ಸಲ್ಲಿ ಅನಿಸ್ತಾ ಉಂಟಲ್ವಾ ಖುಷಿ? ನನಗೆ ಮತ್ತೆ ಖುಷಿಗೆ ರಕ್ಷಿತಾ ಶೆಟ್ಟಿ ಹೇಳಿದರೆ ತುಂಬ ಇಷ್ಟ. ಅಪ್ಪನಿಗೆ ರಾಗು ಶೆಟ್ಟಿ ಅಂತ ಅಲ್ಲ, ಶೆಟ್ಟಿ ರಾಶಿಕಾ ಶೆಟ್ಟಿ ಕೂಡ ಇದ್ದಾಳೆ. ರಾಶಿಕಾ ಶೆಟ್ಟಿ ನನಗೆ ಇಷ್ಟ ಇಲ್ಲ, ರಕ್ಷಿತಾ ಶೆಟ್ಟಿ ಇಷ್ಟ ಅಲ್ವಾ ಖುಷಿ? ನನ್ನ ಯಜಮಾನರಿಗೆ ಇಷ್ಟ ರಘು. ಅವ್ರು ಯಾವಾಗಲೂ ರಘುವನ್ನು ನೋಡಲಿಕ್ಕೋಸ್ಕರ ಬಿಗ್ ಬಾಸ್ ನೋಡೋದು. ನಾವು ನಮಗೆ ರಕ್ಷಿತಾ ಉಂಟಲ್ವಾ, ಏನಾದರೂ ತಪ್ಪು ಮಾಡಿದರೆ ಮನಸ್ಸಿಗೆ ಒಂಥರ ಆಗೋದು, ಯಾಕೆಪ್ಪ ಇವಳಿಗೆ ಮಾಡಿದ್ದು ಅಂತ. ನಮ್ಮ ಮನೆಯ ಒಂದು ಹುಡುಗಿ ತಪ್ಪು ಮಾಡಿದರೆ ಹೇಗೆ ಆಗ್ತದೆ ನೋಡಿ, ಹಾಗೆ ಒಂಥರ ಫೀಲ್ ಆಗೋದು. ಮೊನ್ನೆ ನನಗೆ ಕನಸಲ್ಲಿ ಕೂಡ ರಕ್ಷಿತಾ ಶೆಟ್ಟಿದು ಕನಸಲ್ಲಿ ಕೂಡ ಕಾಣಿಸಿದೆ. ಯಾಕೆಂತ ಹೇಳಿದರೆ ನಾವು ಇಷ್ಟಪಡೋ ವ್ಯಕ್ತಿ ಇದ್ದಾರಲ್ವ ಕನಸಲ್ಲಿ ಬರ್ತಾರೆ. ಹಾಗೆ ರಕ್ಷಿತಾ ಶೆಟ್ಟಿ ನನ್ನ ಕನಸಲ್ಲಿ ಬಂದು ಮೊನ್ನೆ. ಇನ್ನು ಸ್ಲಿಪ್ಪರ್ ಒಂದಿಯಾ ಅದು? ನಾನು ಆದಷ್ಟು ಮಕ್ಕಳನ್ನು ದೇವಸ್ಥಾನಕ್ಕೆ ಜಾಸ್ತಿಯಾಗಿ ಕರ್ಕೊಂಡು ಹೋಗೋದು. ಯಾಕೆಂತ ಹೇಳಿದರೆ ಆ ಮಕ್ಕಳಿಗೆ ದೈವ ಅಂತ ಹೇಳಿದರೆ ಸ್ವಲ್ಪ ಭಯಭಕ್ತಿ ಇವಾಗಿಂದವೇ ಇರಲಿ ಅಂತ. ಯಾಕೆಂತ ಹೇಳಿದರೆ ದೇವರು ದೈವದ ಮೇಲೆ ಭಯಭಕ್ತಿ ಇದ್ದರೆ ತಪ್ಪು ಮಾಡುವಾಗ ಕೂಡ ಸ್ವಲ್ಪ ಹೆದರುತ್ತೇವೆ ಅಲ್ವಾ. ಅದಕ್ಕೋಸ್ಕರ ನಾನು ಜಾಸ್ತಿ ಅವರನ್ನು ಹೊರಗಡೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ನಾವಿಬ್ಬರು ಕೂಡ ದೇವಸ್ಥಾನಕ್ಕೆ ಜಾಸ್ತಿಯಾಗಿ. ಇಲ್ಲೆಲ್ಲ ರೋಡ್ ಕರೆಕ್ಟ್ ಮಾಡ್ತಾ ಇದ್ದಾರೆ, ರೋಡ್ ಅಗಲ ಮಾಡ್ತಾ ಇದ್ದಾರೆ, ಹಾಗಾಗಿ ಫುಲ್ ಧೂಳು. ಹೌದಾ ಅದಂಚೆ ಎತ್ತರಡು ಕೊಡ್ತಾನೆ ಇಟ್ಲಿಕ್ಕಾಯ್ತು ದೇವಸ್ಥಾನ. ಪುರಳ ದೇವಸ್ಥಾನ, ಪುರಳದೆ ತುಳುವಿನಲ್ಲಿ ಪುರಳ ದೇವಸ್ಥಾನ. ಬರೇ ಆಯಿತು 15 ಗಂಟೆ ಬಿದ್ದಾಡ್ನ, ಅರ್ಧ ಗಂಟೆ, ಹಾಫ್ ಆನ್ ಅವರ್ ಬೇಕು ಹೈವೇಯಲ್ಲಿ ಬರೋದಿದ್ರೆ. ಒಳಗಿಂದ ಬರೋದಿದ್ರೆ ಸ್ವಲ್ಪ 20 ನಿಮಿಷ. ಅದೇ ಉಳಿದು 20 ನಿಮಿಷ ಮತ್ತೆ ನಮಕ್ ಗಿಟ್ಟ ಅಂತ ತೋಜನ ಗೊತ್ತಾಂಡ.
ತುಂಬ ಬಿಸಿಲುಂಟು ಇವತ್ತು, ಜನ ತುಂಬ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಹಾಗೆ ಜನ ತುಂಬ ಇದ್ದಾರೆ. ಖುಷಿ ಮನೆಗೆ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ವಾಯ್ಸ್ ಏಕೋ ಬ್ರೇಕ್ ಆಯಿತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಹಾಗೆ ಬರುವಾಗಲೇ 2 ಗಂಟೆ ಆಗಿದೆ, ಇವಾಗ 3 ಗಂಟೆ ಆಯಿತು. ಇವಾಗ ಅವರಿಗೆ ಚಪಾತಿ ಮಾಡಿ ಕೊಡಬೇಕಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ದೇವಸ್ಥಾನದಲ್ಲಿ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ರೆ ಇವಾಗ ಹಸಿವಾಗ್ತದ ಅಂತ. ಹಸಿವಾಗಲಿಕ್ಕೆ ಬೇರೆ ರೀಸನ್ ಕೂಡ ಉಂಟು. ಬೂತಾಯಿ ಪುಳಿ ಮುಂಚಿತ್ತು ನಿನ್ನೆ ನೈಟ್ ಮಾಡಿದ್ದು, ಹಾಗೆ ಬೆಳಿಗ್ಗೆ ಅದನ್ನು ತಿನ್ನಲಿಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಹಾಗೆ ಇವಾಗ ಅದರಲ್ಲಿ 1-2 ಚಪಾತಿ ತಿನ್ನುವಂಥ ಆಸೆ ಆಗಿದೆ. ಅದಕ್ಕೋಸ್ಕರ ಅವರು ಹಸಿವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಸಂಜೆ ನಾನು ಇವಾಗ ತಿಂಡಿಯನ್ನು ಮಾಡೋದಿಲ್ಲ ಜಾಸ್ತಿಯಾಗಿ. ಮಕ್ಕಳು ಕೂಡ ತಿನ್ನೋದಿಲ್ಲ, ಬಿಸ್ಕೆಟ್ ಏನಾದರೂ ಇದ್ದರೆ ಅದನ್ನೇ ತಿಂತಾರೆ ಸಂಜೆ. ಯಾರಾದರೂ ಇದ್ದರೆ ಮಾತ್ರ ಮಾಡ್ತೇನೆ. ಇವಾಗ ಅಲ್ಲಿ ಕಂಬಳದ ಸೌಂಡ್ ಆಗ್ತಾನೆ ಟಿವಿಯಲ್ಲಿ. ಕಂಬಳ ಸ್ಟಾರ್ಟ್ ಆದ್ರೆ ಉಂಟಲ್ಲ ಮನೆಯಲ್ಲಿ, ಕಂಬಳದೇ ಸೌಂಡ್ ಟಿವಿಯಲ್ಲಿ ಗಟ್ಟಿ ವಾಲ್ಯೂಮಲ್ಲಿ ಇಟ್ಟಿದೆ. ಎಷ್ಟು ವಾಲ್ಯೂಮ್ ಉಂಟು ಅಷ್ಟು ಫುಲ್ ವಾಲ್ಯೂಮ್ ಉಂಟು ಕಂಬಳ ನೋಡೋ ಅಭ್ಯಾಸ ಉಂಟು. ಕಾರಲ್ಲಿ ಕೂಡ ಹೋಗುವಾಗ ಹಾಗೆ, ಕಾರಲ್ಲಿ ಕೂಡ ಕಂಬಳ. ಇನ್ನು ಕಂಬಳ ಮುಗಿಯುವವರೆಗೆ ಅವರು ಎಲ್ಲಿರ್ತಾರೋ ಅಲ್ಲೆಲ್ಲ ಕಂಬಳದ ಸೌಂಡ್. ಮನೆಯಲ್ಲಿದ್ದರೆ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೆ ಕಂಬಳ ನೋಡ್ತಾ ಇರ್ತಾರೆ. ಮನೆಯಲ್ಲಿದ್ದರೆ ಚಪಾತಿ ಒಂದು ಲಟ್ಟಿಸಿಟ್ಟಿದ್ದೇನೆ, ಸ್ವಲ್ಪ ಅವರಿಗೆ ಅಷ್ಟೇ ಮಾಡಿದ್ದೇನೆ. ನನಗೆ ಹಸಿವಾಗುವುದಿಲ್ಲ. ನಾನು ಗಮ್ಮತ್ತು ಊಟ ಮಾಡಿದ್ದೇನೆ ಇಲ್ಲಿ ದೇವಸ್ಥಾನದಲ್ಲಿ, ತುಂಬ ಇಷ್ಟ ಆಯಿತು. ಮತ್ತು ಹೋಳಿಗೆ ಮತ್ತು ಪಾಯಸ ಇತ್ತು, ಒಬ್ಬಟ್ಟು ಉಂಟಲ್ಲ, ಬೇಳೆ ಒಬ್ಬಟ್ಟು ಪಾಯಸ ಇತ್ತು, ನನಗೆ ತುಂಬ ಇಷ್ಟ. ಹೀಗೆ ಗಮ್ಮತ್ತು ಊಟ ಮಾಡಿ ಮಲ್ಕೊಂಡು ಅಂದ್ಕೊಂಡದ್ದು, ಆವಾಗ ಚಪಾತಿ ಬೇಕು ಅಂತ 2:15ಕ್ಕೆ ನಾವಿಲ್ಲಿ ಮುಟ್ಟಿದ್ದೆವು. ಮತ್ತು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದ್ದೆ ನಾನು. ನಿನ್ನೆದು ಪುಳಿ ಮುಂಚಿ, ಬೂತಾಯಿ ಪುಳಿ ಮುಂಚಿ, ಇದಕ್ಕೋಸ್ಕರ ಚಪಾತಿ ಕೇಳಿದವರು. ಇಲ್ಲದಿದ್ದರೆ ಸಂಜೆ ತಿನ್ನೋದಿಲ್ಲ. ಕಾಫಿ ಕುಡ್ದಾಯಿತು. ಎಲ್ಲಿಯೋ ವಾಯ್ಸ್ ನಂದು ಬ್ರೇಕ್ ಆಯಿತು, ಗೊತ್ತಿಲ್ಲ ಯಾಕೆ ಅಂತ. ಅಲ್ಲಿ ಒಳಗಡೆ ಕಂಬಳದ ಸೌಂಡ್ ಹೀಗಾಗಿರ್ಬೋದು. ಟಿ ವಿಯಲ್ಲಿ ಹೈ ವಾಲ್ಯೂಮಲ್ಲಿ ಕಂಬಳ ಇಟ್ಟಿದ್ದಾರೆ, ಹಾಗಾಗಿ ನಾನು ಲೌಡ್ ವಾಯ್ಸಲ್ಲಿ ಮಾತಾಡಬೇಕಾಗ್ತದೆ. ಮತ್ತು ಮೊಬೈಲ್ನ ವಾಯ್ಸ್ ಕೂಡ ಸ್ವಲ್ಪ ಡಲ್ ಆಗ್ತಾ ಬಂತು. ಇನ್ನು ಮೈಕ್ ತೆಗಿಬೇಕು, ಮೈಕ್ ತೆಗೆದ್ರೆ ಸ್ವಲ್ಪ ವಾಯ್ಸ್ ಜಾಸ್ತಿ ಕೇಳಿಸ್ತದೆ. ಹಾಗೆ ಚಪಾತಿ ಆಯಿತು, ಚಪಾತಿ ಪುಳಿ ಮುಂಚೆ ಅವರು ತಿಂತಾ ಇದ್ದಾರೆ. ನನಗೆ ಇವಾಗ ತಿನ್ನಲಿಕ್ಕೆ ಇಷ್ಟ ಇಲ್ಲ, ನಾನು ಹೊಟ್ಟೆ ತುಂಬಲಿ ಊಟ ಮಾಡಿದೆ, ನನ್ನ ಹೊಟ್ಟೆ ಟೈಟ್ ಆಗಿದೆ. ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆಯ ವ್ಲಾಗ್ ಅರ್ಧದಲ್ಲಿ ನಿಲ್ಲಿಸಿದೆ ನಾನು. ನನಗೆ ಆ ಟಿ ವಿ ವಾಲ್ಯೂಮಿಗೆ ನನಗೆ ನನ್ನ ವಾಯ್ಸ್ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ. ಇಲ್ಲಿ ಹಾಗೆ ಕಂಬಳ ಸ್ಟಾರ್ಟ್ ಆಗುವಾಗ ಇಲ್ಲಿ ಟಿ ವಿ ಕೂಡ ಫುಲ್ ಟೈಮು ಆನಲ್ಲಿರ್ತದೆ, ಕಂಬಳ ಆಗ್ತಾ ಇರ್ತದೆ. ಅದು ಕೂಡ ಹೈ ವಾಲ್ಯೂಮಲ್ಲಿ ಅವರಿಗೆ ಇಟ್ಟು ನೋಡಬೇಕು ಕಂಬಳ. ಯಾವುದು ಹುಚ್ಚುದು ನನಗೆ ಗೊತ್ತಿಲ್ಲ. ಅದು ನಾನು ಕೇಳ್ತೇನೆ, ಕಂಬಳ ನೋಡಿ ಟಿ ವಿಯಲ್ಲಿ, ಆದರೆ ವಾಲ್ಯೂಮ್ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಟು ನೋಡ್ಬೋದಲ್ವಾ? ಅದು ಇಲ್ಲ, ಗಟ್ಟಿ ವಾಲ್ಯೂಮಲ್ಲಿ ಇಟ್ಟರೆ ಮಾತ್ರ ಅವರಿಗೆ ಸಮಾಧಾನ. ಹಾಗೆ ಸ್ಯಾಟರ್ಡೆ ಸಂಡೇ ಯಾವಾಗಲೂ ಈಗ ಒಂದೊಂದು ಕಡೆ ಇವಾಗ ಕಂಬಳ ಸ್ಟಾರ್ಟ್ ಆಗ್ತಾ ಉಂಟು. ಹಾಗೆ ಅದು ಅಲ್ಲಿ ಸ್ಟಾರ್ಟ್ ಆಗುವಾಗ ಇಲ್ಲಿ ಸಂಜೆಯಿಂದ ಸ್ಟಾರ್ಟ್ ಆಗ್ತದೆ ಕಂಬಳ. ಹಾಗೆ ಅವರಿಗಂತೂ ತುಂಬ ಇಂಟ್ರೆಸ್ಟ್ ಕಂಬಳ ಅಂತ ಹೇಳಿದರೆ. ಮೊದಲು ಅವರು ಏನು ಅದನ್ನು ಓಡಿಸ್ತಾ ಇದ್ದಂತೆ, ಮೊದಲು ಹೇಳ್ತಾ ಇದ್ದಾರೆ, ನಾನು ನೋಡಲಿಲ್ಲ. ಹಾಗೆ ನಿನ್ನೆ ಬಿಗ್ ಬಾಸ್ ಎಪಿಸೋಡು ತುಂಬಾ ಒಳ್ಳೆದಿತ್ತು, ಸಂಡೇ ಎಪಿಸೋಡು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನನಗೆ ಲಾಸ್ಟ್ ಬಿಗ್ ಬಾಸಲ್ಲಿ ಇವನು ಧನ್ರಾಜ್ ಆಚಾರ್ಯ ತುಂಬ ಇಷ್ಟ ಇತ್ತು. ಲಾಸ್ಟ್ ಅವನು ಔಟ್ ಆದ ನಂತರ ನಾನು ಬಿಗ್ ಬಾಸ್ ನೋಡಲೇ ಇಲ್ಲ. ಈ ಸಲ ನಂದು ರಕ್ಷಿತಾ ಶೆಟ್ಟಿ ಔಟ್ ಆದರೆ ಮತ್ತೆ ನಾನು ಬಿಗ್ ಬಾಸ್ ನೋಡ್ತೇನೆ ಅಂತ ಗೊತ್ತಿಲ್ಲ ನನಗೆ. ಒಬ್ಬೊಬ್ಬರಿಗೆ ಫೇವ್ರೇಟ್ ಇರ್ತಾರೆ ಅಲ್ವಾ? ಈ ಸಲದಲ್ಲಿ ನನಗೆ ರಕ್ಷಿತಾ, ಹೋದ ಸಲದಲ್ಲಿ ಧನ್ರಾಜ್ ಆಚಾರ್ಯ. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ, ಬಿಗ್ ಬಾಸ್ ಇದು ಒಮ್ಮೊಮ್ಮೆ ನನಗೆ ಅನಿಸ್ತದೆ ಏನೋ ಮೋಸ ಆಗ್ತಾ ಇದೆ ಅಂತ. ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಕೆಲವರೆಲ್ಲ ಬೇಗನೆ ಹೊರಗೆ ಬರ್ತಾ ಇದ್ದಾರೆ ಅಲ್ವಾ? ಗೊತ್ತಿಲ್ಲ ಯಾರಾಗ್ಬೋದು ಅಂತ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದು ಲಾಸ್ಟ್ ಮಾತ್ರ ಗೊತ್ತಾಗ್ಬೋದು ಯಾರಾಗ್ತಾರೆ ಅಂತ. ಇವಾಗ ನಾವು ಮನಸ್ಸಲ್ಲಿ ಅಂದ್ಕೊಂಡವರು ಕೆಲವು ಸಲ ಅವರು ಬೇಗ ಔಟ್ ಆಗಿ ಕೂಡ ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ನಾವೊಂದು ಹುಚ್ಚು ಒಬ್ಬೊಬ್ಬರನ್ನು ಸಪೋರ್ಟ್ ಮಾಡೋದು, ನಮಗೆ ಇಷ್ಟ ಇದ್ದವರನ್ನಲ್ವಾ?
ನಮಗೆ ಲಾಭ ಉಂಟು ಅಂತಲ್ಲ, ಮನಸ್ಸಿಂದ ಏನು ಒಳ್ಳೆ ಮನಸ್ಸಿನವರಿಗೆ ಸಪೋರ್ಟ್ ಮಾಡುವಂತ ಆಗೋದು ನನಗೆ. ಲಾಸ್ಟ್ ಟೈಮ್ ಧನರಾಜ್ ಆಚಾರ್ಯ ಕೂಡ ಒಳ್ಳೆ ಮನಸ್ಸಿನವರು, ಅವರು ಕೂಡ. ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ಸ್ವಲ್ಪ ಏನು ಮಾತಾಡಲಿಕ್ಕೆ ಗೊತ್ತಾಗೋದಿಲ್ಲ ಅಷ್ಟು, ಕನ್ನಡ ಕರೆಕ್ಟಾಗಿ ಗೊತ್ತಿಲ್ಲದ ಕಾರಣ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಅವಳಿಗೆ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಆದರೆ ಮನಸ್ಸಿಂದ ತುಂಬ ಒಳ್ಳೆಯವಳು ಅಂತ ಸಾಕಷ್ಟು ಸಲ ಅವಳು ಪ್ರೂವ್ ಮಾಡಿದ್ದಾಳೆ. ಹಾಗಾಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಅಲ್ಲದೆ ಯಾರು ಗೆದ್ದರೂ ಕೂಡ ನಮಗೇನು ಲಾಭ ಇಲ್ಲ ಅಲ್ವಾ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವ್ಲಾಗ್, ಅವರು ಕೂಡ ನೋಡಲಿ ನನ್ನ ವ್ಲಾಗ್. ಥ್ಯಾಂಕ್ ಯು.